ನಮಸ್ಕಾರ ರೀ ಸಿನ್ನೂರ್ ಮಂದಿ. ಇವತ್ತು ನೋಡ್ರಿ ನಾವು ರೈಲ್ವೆ ಸ್ಟೇಷನ್ ಹೋಗ್ತಾ ಇದೀವಿ. ಹೋಗ್ತಾ ದಾರಿಯಲ್ಲಿ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ಹತ್ರ ಒಬ್ರು ಹತ್ರನೇ ಇಲ್ಲಿ ಇಡ್ಲಿ ಮಾರ್ತಾರೆ ಒಬ್ರು ಆಂಟಿ. ನಾನಂತೂ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಕೊಂಡು ನಾನು ಬಂದೆ ನೋಡಿ ರೈಲ್ವೆ ಸ್ಟೇಷನ್ ಕಡೆ. ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ನೀವೇನಾದರೂ ಬೈಕ್ ಪಾರ್ಕಿಂಗ್ ಮಾಡ್ತೀರಾ ಅಂದರೆ ಒನ್ ಡೇಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದನ್ನ ಪಾರ್ಕ್ ಮಾಡಿ ನಾನು ಬಂದೆ ನೋಡಿ ಟಿಕೆಟ್ ಕೌಂಟರ್ ಹತ್ರ. ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಓಡಿ ಬಂದು ಎಲ್ಲ ಟಿಕೆಟ್ ತಗೋಬೇಕಂದ್ರೆ ಜನ ಸಾಗರನೇ ಆಲ್ರೆಡಿ ನಿಂತಿತ್ತು. ಹಂಗೋ ಹಿಂಗೋ ಮಾಡಿ ಟಿಕೆಟ್ ತಗೊಂಡೆ. ಟಿಕೆಟ್ ನೋಡ್ರಿ, ಇಲ್ಲಿಂದ ನಾವು ಇವತ್ತು ಗದಗ ಹೋಗ್ತಾ ಇರೋದ್ರಿಂದ ಗದಗಿಗೆ ಇಲ್ಲಿಂದ ಬೆಳಗ್ಗೆ ಏನಾದರೂ ತಗೊಂತೀರಂದ್ರೆ 70 ರೂಪಾಯಿ ಇದೆ ಟಿಕೆಟು. ಇನ್ನೂ ಜನ ನೋಡಿ ಬರ್ತಾ ಇದ್ರು, ಹಾಗೇನೆ ನಮ್ಮ ಮಂದಿನೂ ನಮ್ಮ ಜನನೂ ಸಿಕ್ಕ. ಇವ್ರು ನೋಡ್ರಿ ನಮ್ಮ ಕಾಕ ಯಲ್ಲಪ್ಪ ಕಾಕ ಅವರು, ಹಾಗೇನೆ ನಮ್ಮ ಫ್ರೆಂಡ್ಸ್ ಅವರೆಲ್ಲ ಬಂದಿದ್ರು. ಅವ್ರ ಜೊತೆ ಇವತ್ತು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡಿ. ನೋಡ್ಬೋದು ಈಗ ನಾನು ನಮ್ಮ ಸಿಂಧನೂರಿನಿಂದ ಹುಬ್ಳಿಗೆ ಹೋಗುವಂಥ ಟ್ರೈನ್ಗೆ ಬಂದಿದ್ದೀನಿ ಆಲ್ರೆಡಿ. ಆ್ಯಂಡ್ ಇವತ್ತು ನಾನು ಗದಿಗೆ ಹೋಗೋದಿದೆ. ಗದಿಗಿನಲ್ಲಿ ಒಂದು ಮದುವೆ ಫಂಕ್ಷನ್ ಇದೆ. ಆ ಫಂಕ್ಷನ್ ಇನ್ವೈಟ್ ಬಂದಿತ್ತು, ಹೋಗೋಣ ಬನ್ನಿ ಯಾವ ರೀತಿ ಇರುತ್ತೆ ನಮ್ಮ ಟ್ರೈನ್ ಜರ್ನಿ. ಬೆಳಗ್ಗೆನೆ ಒನ್ ಟೈಮ್ನು ನಾನು ಸಿಂಧನೂರಿಂದ ಹುಬ್ಳಿ ಸೈಡ್ ಯಾವತ್ತೂ ಜರ್ನಿ ಮಾಡಿಲ್ಲ, ಅದನ್ನು ಟ್ರೈನಲ್ಲಿ. ನೋಡೋ ಬನ್ನಿ ಇವತ್ತಿನ ಜರ್ನಿ ಯಾವ ರೀತಿ ಇರುತ್ತೆ, ಮತ್ತು ಏನೆಲ್ಲ ಟಿಕೆಟ್ ಪ್ರೈಸ್ ಅದೆಲ್ಲ ಇರುತ್ತೆ ಅಂತ ನಿಮಗೆಲ್ಲ ತಿಳಿಸ್ಕೊಡ್ತೀನಂತ, ಮತ್ತು ಟೈಮಿಂಗ್ ಕೂಡ. ನೋಡ್ಬೋದು ಜನ ಎಲ್ಲ ಬರ್ತಾ ಇದ್ದಾರೆ. ಈಗ ಟೈಮ್ ಬಂದ್ಬಿಟ್ಟು 5:10 ಆ ಥರ ಆಗಿದೆ. ಇನ್ನೊಂದು 5-10 ನಿಮಿಷದಲ್ಲಿ ನಮ್ಮ ಟ್ರೈನ್ ಹೊರಡೋಕ್ಕೆ ರೆಡಿ ಆಗುತ್ತೆ. ಈ ಟ್ರೈನ್ ನೋಡ್ಬೋದು ಅರಸೀಕೆರೆ ಏನೋ ಯಾವ ರೀತಿ ಇದೆ ಅಂತ. ಸೋಲಾಪುರ ಧಾರವಾಡ ಇದೆ. ಯಾವ್ದು ನಮ್ಗೆ ಅಂತೂ ಸಿಂಧನೂರು ಟು ಹುಬ್ಳಿ ಈ ಟ್ರೈನ್ ನಂಬರ್ ಬಂದ್ಬಿಟ್ಟು 17303 ಈ ನಂಬರ್ ಇದಾಗಿದ್ದು. ಈ ಟ್ರೈನ್ ಈಗ ಹೊರಡೋಕ್ಕೆ ರೆಡಿಯಾಗಿದೆ. ಬನ್ನಿ ಗೈಸ್, ಈಗ ನಾವು ಕೂಡ ಈಗ ಹೋಗೋಕ್ಕೆ ರೆಡಿ ಆಗೋಣ. ನಾವು ಬಂದ್ಬಿಟ್ಟು ಇಲ್ಲಿಂದ ಈಗ ಹುಬ್ಳಿಗೆ ಜರ್ನಿ ಮಾಡ್ತಾ ಇಲ್ಲ, ಬಂದ್ಬಿಟ್ಟು ಗದಗಿಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಸಿಂಧನೂರಿಂದ ಗದಗಿಗೆ ಬಂದ್ಬಿಟ್ಟು 70 ರೂಪಾಯಿ ಇದೆ ಟಿಕೆಟ್. ಬಂದ್ಬಿಟ್ಟು ಹುಬ್ಳಿಗೆ ಬಂದ್ಬಿಟ್ಟು ಎಷ್ಟು ಒಂದು 75 80 ರೂಪೀಸ್ ಇದೆ. ನಮ್ಮ ಟ್ರೈನ್ ಹೊರಡೋಕ್ಕೆ ರೆಡಿ ಆಗಿದೆ. ಯಾವುದೋ ಒಂದು ಸೀಟ್ ಹಿಡ್ಕೊಂಡು ನಾವು ಹೋಗೋಣ. ಹಾಗೆ ಹೋಗ್ತಾ ಜರ್ನಿ ಎಂಜಾಯ್ ಮಾಡೋಣ ಬನ್ನಿ. ನಿಮಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ರಿ, ನಮ್ಮ ಬಿಸಿಲುನಾಡು ಸಿಂಧನೂರು ಅಂತೀವಿ. ಒಂದು ಪ್ಲಾಟ್ಫಾರ್ಮಲ್ಲಿ ಒಂದು ಶೆಡ್ ಕೂಡ ಇಲ್ಲ, ಒಂದು ಇದು ಇಲ್ಲ, ಏನಿಲ್ಲ. ಹಾಗೆ 1 ವರ್ಷ ಆಯಿತು ಅನಿಸುತ್ತೆ ನಮ್ಮ ರೈಲ್ವೆ ಸ್ಟೇಷನ್ನು. ಇದುವರೆಗೂ ಏನು ರೆಡಿ ಆಗ್ತಾ ಇಲ್ಲ. ಇದೇನು ಪ್ರೊಸೆಸ್ ಲೇಟ್ ಆಗಿದೆಯಾ ಏನೋ, ಇನ್ನೂ ಮುಂದೆ ಆಗುತ್ತಾ ಗೊತ್ತಿಲ್ಲ. ಇಲ್ಲೇನೋ ಬಿಟ್ಟಿದ್ದಾರೆ ಕೆಮ್ಮಣ್ಣದ ರಾಡ್ಗಳು, ಈಗ ನೆಕ್ಸ್ಟ್ ಬರ್ತವೆ ಅನಿಸುತ್ತೆ, ಗೊತ್ತಿಲ್ಲ. 1 ವರ್ಷ ಆದರೂ ಇನ್ನೂ ರೆಡಿ ಆಗ್ತಾ ಇಲ್ಲ. ರೋಡ್ ಅಂತೂ ಇನ್ನೂ ನಾನು ಸ್ಟೇಷನ್ಗೆ ಬರ್ಬೇಕಂದ್ರೆ 10 ನಿಮಿಷ ಮುಂಚೆ ಬಂದಿರೋಣ ಅಂತ ಹೇಳಿದರೆ, ಅಲ್ಲಿ ರೋಡ್ ಬರೋದಾಗ ದಬ್ದು ಅಲ್ಲೇ 10 ನಿಮಿಷ ಹೋಯ್ತು ನಮಗೆ ಬರಬೇಕಂದ್ರೆ. ಈಗ ನೋಡಿ, ಈಗ ನಮ್ಮ ನೇಮ್ ಬೋರ್ಡ್ ಹತ್ರ ಈಗ ನಿಂತಿದೆ. ನೀವು बॉल स्टॉप लाइट गिट से ओपनिंग करे ಕೂಡ ಓಪನಿಂಗ್ ಇತ್ತು ಲೈಟ್ ಗಿಟ್ ಹಾಕರ ಓಪನಿಂಗ್ ಆಗತ್ತಾ ಇಲ್ಲ ಗೊತ್ತಿಲ್ಲ. ಸ್ಟಾಪ್ ಇಲ್ಲ, ಇಲ್ಲಿ ಸ್ಟಾಪ್ ಐತೇನು? ಇಲ್ಲಿ ಗೋರೆಬಾಲ್ ಸ್ಟಾಪ್.
ಕೊಪ್ಪಳ ಫುಲ್ ಗಲ್ಲ ಕೊಪ್ಪಳ ಅದು ಫುಲ್ ಹಾಯ್ ಗಿಣಿಗೆರೆ ಜಂಕ್ಷನ್ಗೆ ಬಂದಿದ್ದೀವಿ. ಸ್ಟಾಪ್ ಮಾಡಿದ್ದಾರೆ ಇಲ್ಲಿ ಗಿಣಿಗೆರೆ ಜಂಕ್ಷನಲ್ಲಿ. ನೋಡ್ಬೋದು ಯಾವ ರೀತಿ ಇದೆ ಅಂತ. ಕೆಲವೊಬ್ರು ನಮ್ಮೂರಿಂದ ಟಿಕೆಟ್ ತೊಗೊಳಕ್ಕಾಗಲಾರ್ದವ್ರು ಇಲ್ಲಿ ಬಂದು ತೊಗೊತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಒಂದು 5-10 ನಿಮಿಷ ಜಾಸ್ತಿನೇ ನಿಂತ್ಕೊಳ್ಳುತ್ತೆ. ಯಾವುದಾದ್ರೂ ಟ್ರೈನ್ ಕ್ರಾಸಿಂಗ್ ಇದೆ ಏನು ಗೊತ್ತಿಲ್ಲ. ಈಗ ನೋಡಿ ನಮ್ಮ ಟ್ರೈನ್ ಬಿಟ್ಟು ಈಗ ಹೋಗ್ತಾ ಇದೆ. ನಾವು ಗದಗಲ್ಲೇ ಇಳ್ಕೊಂಡಿದ್ದೀವಿ. ಆ್ಯಂಡ್ ಬರೀ ಈಗ ಹೊರಗಡೆ ಹೋಗೋಣ. ಇದು ಹೊರಗಡೆ ಈ ಥರ ಇದೆ ಎಂಟ್ರಿ ಗೇಟು. ಮತ್ತು ಇದು ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಲ್ಲ ನಮ್ಮ ಟಿಕೆಟ್ ಕೌಂಟ್ರು. ನಾವು ನೋಡಿ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ತಲುಪಿದ್ವಿ ನೋಡಿ. ಈಗ ನೋಡಿ ಸದ್ಯಕ್ಕೆ ಗಂಗಾವತಿಯಲ್ಲಿ ಇದ್ವಿ. ಗಂಗಾವತಿಯಿಂದ ಸೀದಾ ಬಂದು ಇವತ್ತಂತೂ ಸಖತ್ತಾಗಿ ಕಾಣ್ತಾ ಇತ್ತು. ಅದನ್ನು ನೋಡ್ತಾ ನಾವು ಬಂದು ತಲುಪಿದ್ವಿ ನೋಡಿ ಸಿಂಧನೂರಿಗೆ. ಮತ್ತೆ ಸಿಗುವ ಧನ್ಯವಾದ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗುವ.